ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ ಒಂದು ಲಾಸ್ಟ್ ವಿಡಿಯೋ ಮಾಡಿ ಅರೌಂಡ್ ಒಂದು 2 ಮಂತ್ಸ್ ಹತ್ರನೇ ಆಯ್ತು. ಸೊ ಸ್ವಲ್ಪ ವರ್ಕ್ ಕಡೆ ಬಿಸಿ ಇದ್ದಿದ್ದರಿಂದ ಆ ವಿಡಿಯೋಸ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ರೀಸೆಂಟ್ ಆಗಿ ಒಂದು ಸನ್ಸ್ಕ್ರೀನ್ ಬೈ ಮಾಡಿದ್ದೀನಿ ಅಂಡ್ ನನ್ನ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗುವಂಥದ್ದು. ಸೊ ಸ್ವಲ್ಪ ದಿವಸದಿಂದ ಯಾಕೋ ಸ್ವಲ್ಪ ಸ್ಕಿನ್ ಕೇರ್ ಮೇಂಟೈನ್ ಮಾಡಬೇಕು, ಮೇಕಪ್ ಆರ್ಟಿಸ್ಟ್ ಆಗಿ ಫುಲ್ ನನ್ನ ಸ್ಕಿನ್ ಹಾಳಾಗಿತ್ತು ಅಂತ ಹಿಂಗೆ ಸರ್ಚ್ ಮಾಡುವಾಗ ಒಂದು ಪ್ಲಮ್ದು ಆ ನನ್ನ ಒಂದು ಸ್ಕಿನ್ ಟೈಪ್ಗೆ ಚೂಸ್ ಆಗುವಂತಹ ಸೂಟ್ ಆಗುವಂತಹ ಒಂದು ಸನ್ಸ್ಕ್ರೀನ್ ಫೈನಲಿ ನಾನು ಬೈ ಮಾಡಿ ಆಲ್ಮೋಸ್ಟ್ ಒಂದು ಅರೌಂಡ್ 20 days ಇಂದಾನು ಯೂಸ್ ಮಾಡ್ತಾ ಬಂದಿದ್ದೀನಿ. ರಿಸಲ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತ ಈ ಒಂದು ಸನ್ಸ್ಕ್ರೀನ್ ನ ರಿವ್ಯೂ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡೋದಕ್ಕೆ ಟೈಮ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ಅಂಡ್ ನಿಮ್ಗೆ ಯಾವ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಬೇಕು ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ನಾನು ಆದ್ರೆ ಆ ಒಂದು ಪ್ರಾಡಕ್ಟ್ಸ್ ನ ರಿವ್ಯೂ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತು ರಿವ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿರುವಂತ ಸನ್ಸ್ಕ್ರೀನ್ ಬ್ರ್ಯಾಂಡ್ ಬಂದ್ಬಿಟ್ಟು ಪ್ಲಮ್ ಅವ್ರದ್ದು. ಸೊ ನನಗೆ ತುಂಬಾ ಸರ್ಚ್ ಮಾಡ್ತಾ ಇದ್ದೆ. ಸೊ ಫಸ್ಟ್ ನಾನು ನ್ಯೂಟ್ರಿಜಿನಾ ಬಳಸ್ತಾ ಇದ್ದೆ, ಬಟ್ ಅದು ನಂಗೆ ಸ್ವಲ್ಪ ಸ್ಟಿಕ್ಕಿ ಫೀಲ್ ಆಗೋದು. ಸೊ ಹಂಗಾಗಿ ಅದು ನನ್ನ ಸ್ಕಿನ್ ಟೈಪ್ಗೆ ಚೂಸ್ ಮಾಡಿದ್ದು ರಾಂಗ್ ಆಗಿತ್ತೇನೋ ಅಂತ ಅನ್ಕೊಂಡು ಇವಾಗ ಪ್ಲಮ್ದು ಹಿಂಗೆ ಸರ್ಚ್ ಮಾಡುವಾಗ ಇದ್ರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಯಾವ ರೀತಿ ನನ್ನ ಸ್ಕಿನ್ಗೆ ಯೂಸ್ ಆಗುತ್ತೆ, ನಾನು ನನ್ನ ಒಂದು ಸ್ಕಿನ್ ಟೈಪ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುವಂತದ್ದು, ಯಾವ ರೀತಿ ಅದು ಅಂದ್ರೆ ಲೈಕ್ ಜೆಲ್ ಬೇಸ್ ಇರ್ಬೇಕಾ, ಮ್ಯಾಟ್ ಫಿನಿಶಿಂಗ್ ತರದ್ ಬೇಕಾ, ಅದನ್ನೆಲ್ಲ ಸರ್ಚ್ ಮಾಡಿ ಫೈನಲಿ ಈ ಒಂದು ಸನ್ಸ್ಕ್ರೀನ್ ನ ಬೈ ಮಾಡಿದ್ದು. ಇದು ಪ್ರೈಸ್ ಬಂದ್ಬಿಟ್ಟು 50 ಗ್ರಾಮ್ಗೆ 425 rupees ಆಗುತ್ತೆ. ಅಂಡ್ ಯಾವ ರೀತಿ ಇದೆ ಏನು ಅಂತ ಫುಲ್ ರಿವ್ಯೂ ಮಾಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ಇದು ಬಂದ್ಬಿಟ್ಟು ಪ್ಲಮ್ದು ಮೇನ್ ಆಗಿ ಇದ್ರಲ್ಲಿ 3 ಇಂಗ್ರೀಡಿಯೆಂಟ್ಸ್ ಗಳದ್ದು ಸನ್ಸ್ಕ್ರೀನ್ ಸಿಗುತ್ತೆ. ಸೊ ನಾನ್ ಬೈ ಮಾಡಿರುವಂತದ್ದು ಗ್ರೀನ್ ಟೀ ಅಂಡ್ ಜಿಂಕ್ ಸೂಪರ್ ಮ್ಯಾಟ್ ಸನ್ಸ್ಕ್ರೀನ್ ಜೆಲ್ ಅಂತ ಇರುವಂತದ್ದು. ಅಂಡ್ ಇದು ಬಂದ್ಬಿಟ್ಟು ಇನ್ಸ್ಟೆಂಟ್ ಆಗಿ ಆಯಿಲ್ ನ ರಿಡಕ್ಷನ್ ಮಾಡುತ್ತೆ, ಅಂದ್ರೆ ಆಯಿಲ್ ಸೆಕ್ರೆಟ್ ಆಗುವಂತದನ್ನ ಕಮ್ಮಿ ಮಾಡುತ್ತೆ. ಅಂಡ್ 120 minutes ತನಕ ವಾಟರ್ ರೆಸಿಸ್ಟೆನ್ಸ್ ಅಂತಂದ್ರೆ ವಾಟರ್ ಪ್ರೂಫ್ ಕವರೇಜ್ ನ ಒಂದು ಕೊಡುತ್ತೆ. ನೀವು ಔಟ್ಸೈಡ್ ಎಲ್ಲ ಹೋಗುವಾಗ ಒಂದು ವಾಟರ್ ಪ್ರೂಫ್ ಅಂದ್ರೆ ಲೈಕ್ ಮೇಕಪ್ ಗಿಂತ ಬಿಫೋರ್ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ನಿಮ್ಮ ಒಂದು ಫೌಂಡೇಶನ್ ಲಾಂಗ್ ಲಾಸ್ಟಿಂಗ್ 120 minutes ತನಕ ಇರೋದಕ್ಕೂ ಸಹ ಈ ಸನ್ಸ್ಕ್ರೀನ್ ಹೆಲ್ಪ್ ಮಾಡುತ್ತೆ. ಅಂಡ್ ಇದರಲ್ಲಿ SPF 50 PA++ ಇರೋದ್ರಿಂದ ತುಂಬಾನೇ ನಿಮ್ಗೆ ಸನ್ನಿಂದ ಏನು ಸನ್ ಬರ್ನ್ ಆಗುವಂಥದ್ದು, ಪಿಗ್ಮೆಂಟೇಶನ್ ಬರುವಂತದ್ದು, ಸೊ ಡಾರ್ಕ್ ಸ್ಪಾಟ್ಸ್ ಆಗುವಂಥದ್ದು ಅದೆಲ್ಲದನ್ನು ಇದು ತಡೆಗಟ್ಟುತ್ತೆ. ಅಂಡ್ ಇದು ಮೇನ್ ಆಗಿ ಬಂದ್ಬಿಟ್ಟು ಆಯಿಲಿ ಟು ಕಾಂಬಿನೇಷನ್ ಅಂಡ್ ಆಂಟ್ನಿ ಪ್ರೋನ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನನ್ಗೂ ನೀವು ನೋಡ್ತಿರ್ಬೋದು ಲಾಸ್ಟ್ ಟೈಮ್ದು ಆಂಟ್ನಿ ಎಲ್ಲ ಇತ್ತು ಅಂಡ್ ಅದ್ರ ಮಾರ್ಕ್ಸ್ ಕೂಡ ಇತ್ತು. ಸೊ ಇದ್ರ ಜೊತೆಗೂ ನಾನು ಇನ್ನೊಂದು ಎಕ್ಸ್ಟ್ರಾ ಪ್ರಾಡಕ್ಟ್ ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ. ಅದನ್ನ ನೆಕ್ಸ್ಟ್ ಟೈಮ್ ನಾನು ಡೇ ಅಂಡ್ ನೈಟ್ ಯಾವ ರೀತಿ ಇರುತ್ತೆ ಅಂತಾನು ಸಹ ತಿಳಿಸ್ತೀನಿ. ಇವತ್ತು ಈ ಒಂದು ಫುಲ್ ಸನ್ಸ್ಕ್ರೀನ್ ಹೇಗಿದೆ, ಟೆಕ್ಸ್ಚರ್ ಹೇಗಿದೆ ಅದನ್ನೆಲ್ಲದನ್ನು ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ಇದು ಮೈನ್ ಆಗಿ ಆಯಿಲಿ ಟು ಕಾಂಬಿನೇಷನ್ ಅಥವಾ ಆಂಟ್ನಿ ಪ್ರೋನ್ ಸ್ಕಿನ್ ಅವ್ರಿಗೂ ಸಹ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು ಆಲ್ ಸ್ಕಿನ್ ಟೈಪ್ಸ್ಗೆ ಅಂಡ್ ಎಸ್ಪೆಷಲಿ ಆಯಿಲಿ ಸ್ಕಿನ್ ಅವ್ರಿಗೆ ಅಂತ ಕೊಟ್ಟಿದ್ದಾರೆ. ನಂದು ಆಕ್ಚುಲಿ ವಿಂಟರ್ಗೆ ಮತ್ತೆ ಈ ಸೀಸನ್ ವೈಸ್ ಚೇಂಜ್ ಆದಂಗೆ ನನ್ನ ಸ್ಕಿನ್ ಕೂಡ ಅದು ಟೈಪ್ನೇ ಚೇಂಜ್ ಮಾಡ್ಕೊಳ್ತಾ ಇದೆ. ಸದ್ಯಕ್ಕೆ ಇವಾಗ ಆಯಿಲ್ ಟು ಆಂಟ್ನಿ ಪ್ರೋನ್ ತರ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನಾನು ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ ಚೂರ್ ಕೇರ್ ಮಾಡ್ಬೇಕು ಅಂತ ಹೇಳಿ ಇವಾಗ ವಿಂಟರ್ ಸೀಸನ್ಗೆ ಈ ಒಂದು ಸನ್ಸ್ಕ್ರೀನ್ ನ ಬೈ ಮಾಡಿ ಯೂಸ್ ಮಾಡಿದೀನಿ. ಸೊ ಆಲ್ಮೋಸ್ಟ್ ಒಂದ್ ಅರ್ಧ ಟ್ಯೂಬ್ ಖಾಲಿ ಆಗಿದೆ. ಮಿಸ್ ಮಾಡ್ದೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗಕ್ಕೆ, ಬಿಕಾಸ್ ನಾನು ತುಂಬಾ ಟ್ರಾವೆಲ್ ಮಾಡ್ತಿರೋದ್ರಿಂದ ಡಸ್ಟ್ ಆಗಿರ್ಬೋದು ಅಂಡ್ ಸ್ಕಿನ್ ಸನ್ಗೆ ಎಕ್ಸ್ಪ್ಲೋರ್ ಆಗುವಂಥದ್ದು ಅದೆಲ್ಲ ಆಗ್ತಾ ಇದೆ. ಸೊ ಹಂಗಾಗಿ ಸೊ ಇದು ಯಾವ ರೀತಿ ಟೆಕ್ಸ್ಚರ್ ಬರುತ್ತೆ ಅಂತ ತೋರಿಸ್ತೀನಿ. ಈ ರೀತಿ ಟ್ಯೂಬ್ ಅಲ್ಲಿ ಬರುತ್ತೆ ಇದು. ಅಂಡ್ ಇದನ್ನ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಲಾಸ್ಟ್ ಒಂದು 2 o'clock ಹಂಗೆ, ನಾನು ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದು 4 o'clock, ನಾನು 2 o'clock ಅಲ್ಲಿ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಅವಾಗ ಯೂಸ್ ಮಾಡಿದ್ದೆ. ಅದಾದ್ಮೇಲೆ ಇವಾಗ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಬೇಕಾದ್ರೆ 3 hours ಗ್ಯಾಪ್ ಕೊಟ್ಟು ನೀವು ಮತ್ತೆ ರೀ ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಇದ್ರ ಟೆಕ್ಸ್ಚರ್ ಬಂದ್ಬಿಟ್ಟು ಜೆಲ್ ಬೇಸ್ ಅಲ್ಲಿ ಇರುತ್ತೆ. ಅಂಡ್ ಇದು ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನು ಸ್ವಲ್ಪ ಖಾಲಿ ಮಾಡಿದೀನಿ ಹಂಗಾಗಿ ಜಾಸ್ತಿ ಬರ್ತಾ ಇಲ್ಲ. ಈ ರೀತಿ ಬರುತ್ತೆ ಇರೋ ಟೆಕ್ಸ್ಚರ್ ಬಂದ್ಬಿಟ್ಟು. ಅಂಡ್ ನೀವು ಇದನ್ನ 3 finger ರೂಲ್ಸ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡ್ಬೋದು. ಲೈಕ್ ಅಂದ್ರೆ
ಫಿಂಗರ್ಸ್ ಗಳ ಮೇಲೆ ಹಾಕೊಂಡು ಟ್ಯಾಪ್ ಮಾಡ್ಕೊಂಡು, ಅಂಡ್ ಇದು ಸ್ವಲ್ಪ ಜಾರ್ ಬಿದೋಗೋ ತರ ಇರುತ್ತೆ, ಅಂದ್ರೆ ಇದು ಜೆಲ್ ಬೇಸ್. ಸೊ ನಾನು ಅಪ್ಲೈ ಮಾಡ್ತಾರಿಂದ ನಿಮಗೆ ಸ್ವಲ್ಪ ಕ್ವಾಂಟಿಟಿಲಿ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ. ಸೊ ನೀವು ಇದೊಂದು ಡ್ರೈ ಸ್ಕಿನ್ ಅವರು ಸಹ ಯೂಸ್ ಮಾಡ್ಬೋದು, ಬಟ್ ನಿಮ್ಗೆ ಡ್ರೈ ಫೀಲ್ ಆಗುತ್ತೆ ಆತರ ಅಂತ ಅಂದ್ರೆ ನೀವು ಬೇಕಾದ್ರೆ ನಿಮ್ಮ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗುವಂತಹ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋಕ್ಕಿಂತ ಮುಂಚೆ ಮಾಯಿಶ್ಚರೈಸರ್ ನ ಕಂಪಲ್ಸರಿಯಾಗಿ ಯೂಸ್ ಮಾಡಿ ಆನಂತರ ಇದನ್ನ ಅಪ್ಲೈ ಮಾಡಿದ್ರೆ ಡ್ರೈ ಸ್ಕಿನ್ ಅವ್ರಿಗೂ ಸಹ ಚೆನ್ನಾಗಿ ಕಾಣುತ್ತೆ. ಸೊ ನೀವು ನೋಡ್ಬೋದು ಇದು ಜೆಲ್ ಬೇಸ್ ಅಂಡ್ ಯೂಸ್ ಮಾಡಿದ್ಮೇಲೆ ಇದು ಮ್ಯಾಟ್ ಫಿನಿಶ್ ಅಂತ ಅನ್ಸುತ್ತೆ, ಅದ್ರ ಮೇಲೆನೆ ಕೊಟ್ಟಿದ್ದಾರೆ ಮ್ಯಾಟ್ ಒಂದು ಸನ್ಸ್ಕ್ರೀನ್ ಜೆಲ್ ಅಂತ. ನನ್ಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ನನ್ನ ಸ್ಕಿನ್ಗೆ. ನಾನು ತುಂಬಾ ನನ್ನ ಸ್ಕಿನ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗೋ ಸನ್ಸ್ಕ್ರೀನ್ ಈ ಸಲ ಚೂಸ್ ಮಾಡಿದೀನಿ ಅಂತ ತುಂಬಾನೇ ಒಂಥರ ಖುಷಿ ಇದೆ. ಬಿಕಾಸ್ ಇದನ್ನ ನೋಡಿ ಅಪ್ಲೈ ಮಾಡಿದ್ಮೇಲೆ ಎಷ್ಟು ಸಾಫ್ಟ್ ಆಗಿ ಫೀಲ್ ಆಗುತ್ತೆ ಸ್ಕಿನ್ ಅಂತಂದ್ರೆ, ಅಂಡ್ ತುಂಬಾ ಒಂದು ಗ್ಲೋ ತರ ಬರುತ್ತೆ. ನಾನು ಯಾವ್ದೇ ರೀತಿ ಯಾವ ಇವೆಂಟ್ಸ್ಗಳಿಗೂ ಅಥವಾ ಮೇಕಪ್ ವರ್ಕ್ ಹೋದಾಗ್ಲೂ ಏನು ಅಪ್ಲೈ ಮಾಡಲ್ಲ, ಮಾಯಿಶ್ಚರೈಸರ್ ಪ್ಲಸ್ ಇದೊಂದು ಸನ್ಸ್ಕ್ರೀನ್ ಹಾಕೊಂಡು ಹೋಗ್ಬಿಡ್ತೀನಿ, ಬಿಂದಿ ಅಥವಾ ಲಿಪ್ಸ್ಟಿಕ್ ಹಚ್ಕೊಂಡು. ತುಂಬಾನೇ ಚೆನ್ನಾಗಿದೆ ಅಂಡ್ ನನ್ನ ಸ್ಕಿನ್ ಅಂತೂ ತುಂಬಾನೇ ಕರೆಕ್ಟ್ ಮ್ಯಾಚ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಈ ಒಂದು ಸನ್ಸ್ಕ್ರೀನ್ ಚೂಸ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ಅನ್ಕೊಳ್ತೀನಿ. ಇದನ್ನ ಆಯಿಲಿ ಟು ಆಕ್ನಿ ಪ್ರೋನ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ನಂಗೆ ತುಂಬಾ ಕಮೆಂಟ್ಸ್ ಬರ್ತಾ ಇರುತ್ತೆ ಯಾವ ಸ್ಕಿನ್ ಯೂಸ್ ಮಾಡ್ಬೇಕು ಆತರ ಎಲ್ಲ. ಸೊ ಆಯಿಲಿ ಇಂದ ಆಕ್ನಿ ಪ್ರೋನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಯಾರೆಲ್ಲ ಇದ್ದೀರಾ, ಸೊ ಇದನ್ನ ಮಸ್ಟ್ ಆಗಿ ಬೈ ಮಾಡಿ. ತುಂಬಾ ಚೆನ್ನಾಗಿದೆ. ಅಂಡ್ ಗ್ರೀನ್ ಟೀ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಂಗೆ ತುಂಬಾ ಆಕ್ನಿ ಅಥವಾ ಪಿಂಪಲ್ಸ್ ಆತರ ಆದಾಗ ಲಾಸ್ಟ್ ಟೈಮ್ ಲೋಹಿತ್ ಅವರು ಗ್ರೀನ್ ಟೀದು ಲಿಪ್ಟಮ್ ಗ್ರೀನ್ ಟೀ ತಗೊಂಡ್ ಬಂದಿದ್ರಲ್ಲ, ಸೊ ಅದನ್ನು ನಾನು ಹಾಟ್ ವಾಟರ್ಗೆ ಡಿಪ್ ಮಾಡ್ಕೊಂಡು ಅದನ್ನು ಕೂಡ ಟ್ರೈ ಮಾಡಿದೀನಿ. ಸ್ವಲ್ಪ ಆಂಕ್ನಿ ಎಲ್ಲ ಕಂಟ್ರೋಲಿಗೆ ಬಂದಿದೆ. ಸೊ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನೀವು ನೋಡ್ಬೋದು, ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿದೆ, ನೀವು ಮಸ್ಟಾಗಿ ಟ್ರೈ ಮಾಡಿ ಅಂಡ್ ವರ್ತ್ ಬೈಯಿಂಗ್ ಅನ್ಸುತ್ತೆ. ಬಿಕಾಸ್ ನಿಮ್ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಿಮ್ ಮೈಂಡ್ ಆಗಿರ್ಬೋದು, ನಿಮ್ಮ ಡೇ ಆಗಿರ್ಬೋದು ರಿಫ್ರೆಶ್ ಅಂತ ಅನ್ಸುತ್ತೆ. ಸೊ ಒಂದು ಬೆಸ್ಟ್ ಸನ್ಸ್ಕ್ರೀನ್ ಫಾರ್ ಆಯಿಲಿ ಸ್ಕಿನ್ ಅಂಡ್ ಆಕ್ನಿ ಪ್ರೋನ್ ಸ್ಕಿನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಅಂಡ್ ಇದನ್ನ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ವೈಟ್ ಕಾಸ್ಟ್ ಫೀಲ್ ಆಗಲ್ಲ, ಲೈಕ್ ಅಂದ್ರೆ ವೈಟ್ ತರ ಪ್ಯಾಚ್ ಅನ್ಸೋದು ಅಂಡ್ ಸ್ಟಿಕ್ಕಿನೆಸ್ ಇರಲ್ಲ. ಹಿಂಗ್ ಮುಟ್ಟಿದ್ರೆ ಅಂಟಂಟ್ ತರ ಫೀಲ್ ಆಗಲ್ಲ. ಅಂಡ್ ಇದು ಬಂದ್ಬಿಟ್ಟು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ ಅಂಡ್ ಒಂದು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಆಯಿಲ್ ಕಂಟ್ರೋಲ್ ಆಗುತ್ತೆ 120 ಮಿನಿಟ್ಸ್. ಸೊ ಏನು ನಿಮ್ಮ ಸ್ಕಿನ್ಗೆ ಹಾರ್ಮ್ ಆಗಿ ಎಫೆಕ್ಟ್ ಆಗೋದೇ ಇಲ್ಲ. ಆರಾಮಾಗಿ ನೀವು ಬೈ ಮಾಡ್ಬೋದು. ನಾನು ನೆಕ್ಸ್ಟ್ ಇನ್ನೊಂದು ಯೂಟ್ಯೂಬ್ ಕಲಿಯನ್ನ ತರಿಸ್ಕೊಬೇಕು ಅಂಡ್ ಮುಂಚೆನೆ ಬುಕ್ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದೀನಿ, ಅಷ್ಟು ಚೆನ್ನಾಗಿದೆ. ನಿಮ್ಗೆ ಆನ್ಲೈನ್ ಗಳಲ್ಲೆಲ್ಲ ಸ್ವಲ್ಪ ಆಫರ್ಗೆ ಸಿಗುತ್ತೆ, ಅಥವಾ ನೀವು ಯಾವ್ದಾದ್ರು ಸ್ಟೋರ್ಗಳಿಗೆ ಹೋದ್ರು ಸೊ ನೀವು ಅಥವಾ ವೆಬ್ಸೈಟ್ಗೆ ಹೋಗಿ plum.comದು plumgoodness.comಗೆ ಹೋದ್ರು ಬೈ ಮಾಡ್ಕೋಬಹುದು. ಇದು SPF 50 ಇರೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ನ ಸನ್ ಎಕ್ಸ್ಪೋಜರ್ ಇಂದ ಕಾಪಾಡುತ್ತೆ. ತುಂಬಾನೇ ಚೆನ್ನಾಗಿದೆ ಅಂಡ್ ನನ್ಗಂತೂ ಸಖತ್ ಇಷ್ಟ ಆಯ್ತು. ನೀವು ಸಹ ಬೈ ಮಾಡಿ, ಯಾರೆಲ್ಲ ಆಯಿಲಿ ಆಕ್ನಿ ಪ್ರೋನು ಅಥವಾ ಕಾಂಬಿನೇಷನ್ ಸ್ಕಿನ್ ಇದೆ ಅನ್ನೋರು. ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಒಂದೊಳ್ಳೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ ಆನಂತರ ಈ ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ನಂಗಂತೂ ಸ್ಕಿನ್ ಅಲ್ಲಿ ಎಷ್ಟೊಂದು ಡಿಫ್ರೆನ್ಸ್ ಅನ್ಸಿದೆ ಅಂದ್ರೆ, ನೋಡ್ಬೋದು ಇದೆಲ್ಲ ಬಿಫೋರ್ 1 ಮಂತ್ ಇಂದ ಆಂಕ್ನಿ. ಸೊ ಎಷ್ಟು ಕಮ್ಮಿ ಆಗಿದೆ ಅಂತ, ಇವಾಗ ಇನ್ನೂ ತುಂಬಾ ಜಾಸ್ತಿ ಆಗೋದು ಅನ್ಸುತ್ತೆ. ಈ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ತುಂಬಾನೇ ಕಮ್ಮಿ ಆಗಿದೆ. ನನ್ಗಂತೂ ಸಖತ್ ಇಷ್ಟ ಆಯ್ತು ಈ ಒಂದು ಸನ್ಸ್ಕ್ರೀನ್. ಅದಕ್ಕೆ ರಿವ್ಯೂ ಮಾಡೋಣ ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ ಅಂಡ್ ಆಗಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ರಿವ್ಯೂ ಮಾಡಿದೀನಿ. ಯಾರಿಗೆಲ್ಲ ಈ ಸನ್ಸ್ಕ್ರೀನ್ ಬೇಕು ಬೇಗ ಹೋಗಿ ನೀವು ಆನ್ಲೈನ್ ಸ್ಟೋರ್ಗಳಲ್ಲಿ ಅಥವಾ ಇದು plumgoodness.com ವೆಬ್ಸೈಟ್ಗೆ ಹೋಗಿ ನೀವು ಬೈ ಮಾಡಿ. ತುಂಬಾ ಚೆನ್ನಾಗಿದೆ. ಇದಂತೂ ಅಲ್ಟಿಮೇಟ್ ಫಾರ್ ಎಸ್ಪೆಷಲಿ ಆಯಿಲಿ ಟು ಆಕ್ನಿ ಪ್ರೋನ್ ಸ್ಕಿನ್. ಒಂದ್ಸಲ ಯೂಸ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ನೀವೇ ಹೇಳ್ತೀರಾ ರಿವ್ಯೂನ ಖಂಡಿತವಾಗ್ಲು. ಒಂದು ಬೆಸ್ಟ್ ಅಂದ್ರೆ ಬೆಸ್ಟ್ ಸನ್ಸ್ಕ್ರೀನ್ ಅಂಡ್ ಥ್ಯಾಂಕ್ಸ್ ಟು ಪ್ಲಮ್ ಗುಡ್ನೆಸ್ ಅವ್ರದ್ದು. ಬಿಕಾಸ್ ತುಂಬಾನೇ ಚೆನ್ನಾಗಿದೆ ಈ ಸನ್ಸ್ಕ್ರೀನ್ ಅಂಡ್ ತುಂಬಾ ಲೈಟ್ ವೈಟ್ ಫೀಲ್ ಅನ್ಸುತ್ತೆ, ಗ್ರೀಸಿನೆಸ್ ಇಲ್ಲ ಒಂದ್ ಸ್ವಲ್ಪನು. ವೈಟ್ ಕಾಸ್ಟ್ ಅಂತೂ ಇಲ್ವೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ನಿಮ್ಗೂ ನಾನು ರೆಫರ್ ಮಾಡ್ತಾ ಇದೀನಿ. ಕಣ್ ಮುಚ್ಕೊಂಡು ನೀವು ಬೈ ಮಾಡ್ಬೋದು ಅಂಡ್ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ನೋಡಿ ಯಾವ ರೀತಿ ಬಂತು ರಿಸಲ್ಟ್. ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ತಿಳಿಸ್ತಾ ಆಲ್ಮೋಸ್ಟ್ ಇಷ್ಟೇನೆ. ಇನ್ನ ಈ ಒಂದು ಸನ್ಸ್ಕ್ರೀನ್ ಬಗ್ಗೆ ಹೇಳ್ಬೇಕಂದ್ರೆ ವರ್ತ್ ಬೈಯಿಂಗ್ ಇದೆ. 50 ಗ್ರಾಮ್ಸ್ಗೆ 425 rupees. ತುಂಬಾನೇ ಚೆನ್ನಾಗಿದೆ ಅಂಡ್ 100% ವೀಗನ್ ಇದೆ. ಸೊ ತುಂಬಾ ಚೆನ್ನಾಗಿ ರಿಚ್ ಆಗಿ ಫೀಲ್ ಆಗ್ತೀರಾ ನೀವು ಇದನ್ನ ಅಪ್ಲೈ ಮಾಡ್ಕೊಂಡ್ರೆ. ನೀವೊಂದು ಫೌಂಡೇಶನ್ ಆಗಿರ್ಬೋದು, ಎಕ್ಸ್ಟ್ರಾ ಏನು ಏನ್ ಹೇಳ್ತೀವಿ
ಗ್ಲಾಸಿ ಲುಕ್ ಕೊಡೋ ತರದೆಲ್ಲ ಯೂಸ್ ಮಾಡ್ತೀವಲ್ಲ, ಆ ರೀತಿ ಆ ಪ್ರಾಡಕ್ಟ್ ಯೂಸ್ ಮಾಡೋದೇ ಬೇಡ. ನೀವು ನೋಡ್ಬೋದು ಬಿಫೋರ್ಗೂ ನನಗೂ ಇವಾಗ ಅಂಡ್ ಮ್ಯಾಟ್ ಫಿನಿಶ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಬೇಗ ಬೇಗ ಹೋಗಿ ಬೈ ಮಾಡ್ಕೊಂಡು ಯೂಸ್ ಮಾಡಿ ಅಂಡ್ ರಿಸಲ್ಟ್ಸ್ ಯಾವ ರೀತಿ ಇದೆ ಅಂತ ಕಾಮೆಂಟ್ ಸೆಕ್ಷನ್ ಬಂದು ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್. ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗೋಣ. ಬೇಗ ಬೇಗ ಹೋಗಿ ಎಲ್ಲರೂ ಬೈ ಮಾಡ್ಕೊಳ್ಳಿ. ಓಕೆನಾ? ಬಾಯ್.